ಕೆಲಸ ಇಲ್ವಾ? ವೇಸ್ಟ್ ಪ್ರಾಡಕ್ಟ್. 90 crore minus 1. God is great. Kandala B. Kandala viewpoint. ಇದು ಕಂಡಾಲ ವ್ಯೂ ಪಾಯಿಂಟ್ ಅಂತ ಲೋನಾವಾಲಾ. ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ಹತ್ರನೇ ಇರೋದು. ಹತ್ರ ಮೀನ್ಸ್ ಒಂದೇ ಸ್ಟ್ರಕ್ಚರ್ಲಿ ಎಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಬೋದು. ಹಾರ್ಡ್ಲಿ ಒಂದು 10-15 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಬಟ್ ರೋಡ್ ಚೆನ್ನಾಗಿದೆ, ಅದೊಂದು ಮೇನ್ ಅಡ್ವಾಂಟೇಜ್ ನೋಡಿ. ರಿಟರ್ನ್ ಗಂಗಾವತಿಗೆ ಹೊಡ್ತಿರೋದು ನನಗೆ. ಮುಂಬೈಯಿಂದ ಕವರ್ ಮಾಡ್ಬೇಕಾಗಿತ್ತು, ಬಟ್ ಅಲ್ಲಿಂದ ನಮಗೆ ಎಲ್ಲರಿಂದ 220 ಕಿಲೋಮೀಟರ್ಸ್ ಇದೆ M2M ಫೆರಿ. ಇಟ್ಸ್ ಲಾಂಗ್ ಡಿಸ್ಟೆನ್ಸ್. ಇಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ಏನಲ್ಲ, ಬಟ್ ರಿಟರ್ನ್ ಮುಂಬೈ ಟು ಗಂಗಾವತಿ ಹೊಡೆಯೋದಿದೆಯಲ್ಲ, ಅದು ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ಬರೋಣ ಒನ್ ಡೇ. ಇದು ಪುಣೆ. ಪುಣೆ ನಾನು ಎಕ್ಸಿಟ್ ಆಗ್ತಿರೋದು. This is ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆಲ್ಮೋಸ್ಟ್ ಟೈಮ್ 12:42 ನಾವು. ಹೆವಿ ಟ್ರಾಫಿಕ್ ಇದೆ ಆ್ಯಕ್ಚುಲಿ. 390 ಪವರ್ ಏನಂತಂದು ಈ ಥರ ಟ್ರಾಫಿಕಲ್ಲಿ ಮಾತ್ರ ಗೊತ್ತಾಗುತ್ತೆ ನೋಡಿ. ಇದು ಇಲ್ಲಾಂತಂದ್ರೆ ಸಾಧ್ಯನೇ ಇಲ್ಲ ಈ ಬೈಕ್ನ ನಿಮಗೆ ರಿಯಲ್ ಆಗಿ ಔಟ್ಪುಟ್ ಸಿಗ್ಲಿಕ್ಕೆ. ಆ್ಯಕ್ಚುಲಿ ದಿ ರಿಯಲ್ ಫನ್ ಬಿಗಿನ್ಸ್ ಫ್ರಮ್ ಆ ಲೆವೆಲ್ಗಿದೆ. ಶಿವ, ಈ ಮಂಗನ ಮಕ್ಕಳು ಆ ಕಡೆ ಹೋಗಲ್ಲ, ಈ ಕಡೆ ಹೋಗಲ್ಲ. ತಾವೂ ಮುಂದೆ ಹೋಗಲ್ಲ, ನಮಗೂ ಮುಂದೆ ಹೋಗಲ್ಲ. ಸೆಂಟ್ರಲ್ಲಿ ಹೋಗ್ತಿರ್ತಾರೆ. ಹೆಚ್ಚು ಕಡಿಮೆ ಏನಾದ್ರೆ ಈ ಥರ ರೈಡ್ ಮಾಡಿ ಏನೋ ಮಾಡ್ಕೊಂಡು. ಓ ಮೈ ಗಾಡ್. Yeah, 327 from here. Heavy population is there. ಒಂದು IBW ಅಲ್ಲಿ ಒಂದು ಪೇರ್ ಬಂದಿತ್ತು. ಆ್ಯಕ್ಚುಲಿ ಕಪಲ್ಸ್ ಪೇರಲ್ಲ, ಕಪಲ್ಸ್. ಅವರಿಗೆ 61 ವರ್ಷ ರೈಡರ್ಗೆ, ಮೇಲ್ ರೈಡರ್ಗೆ 61 ಇಯರ್ಸು, ಫೀಮೇಲು 55 ಇಯರ್ಸ್ ಓಲ್ಡ್. ಇಬ್ಬರು ಹೋಂಡಾ CRF 300 ತೊಗೊಂಬಂದು ನ್ಯೂಜಿಲ್ಯಾಂಡಿಂದ ಬಂದಿರೋದು ಅವರು. IBW ಟ್ರಿಪ್ಪಿಗೆ ಬಂದಿದ್ರು ಅವರು. IBW ಇವೆಂಟ್ ನೋಡಿಕೊಂಡು ರಿಟರ್ನ್ ಹೊರಟರು ಅವರು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಡೆಂಟಿಸ್ಟ್ ಅಂತ, ಡಾಕ್ಟರ್ಸ್. ಕ್ರೇಜಿ ಪ್ಯಾಷನ್ ಇದೆ ಅವ್ರಿಗೆ. ಅವ್ರು ಕೇಳಿದ್ದಂದ್ರೆ ಏನಂದ್ರೆ, ಅವರು ಹೋಗಿ ದುಡಿತಾರಂತೆ. ದುಡ್ದಾದ ನಂತರ ಬಂದಿರೋ ದುಡ್ಡನ್ನ ಟ್ರಾವೆಲಿಗೆ ಯೂಸ್ ಮಾಡ್ತಾರಂತೆ ಅವರಿಬ್ಬರು, ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್. ಆ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದಾರೆ ಅವರು.
ಇದು ಪುಣೆ ಸೋಲಾಪುರ ಹೈವೇ ಇದು. ಅದ್ರಲ್ಲಿ ಹೋಗ್ಬೇಕಾದ್ರೆ ನಾವು ಆ ಕಡೆ ಯಾವುದು ಜತ್ತೊಂದು ಅದ ಕಡೆ ನಾವು ಹೋಗಿದ್ವಿ. ರೋಡ್ ಸರಿ ಇಲ್ಲ. ಈ ರೋಡ್ ಏನಿದೆ ನೋಡಿ, ಟಾಪ್ ಸ್ಪೀಡಲ್ಲಿ ಈಜಾಗಿ ಕ್ರೂಸ್ ಹೊಡಿಬೋದು. ಬಟ್ ಏನಂದ್ರೆ ಹೈ ಸ್ಪೀಡ್ ಬೈಕ್ಸಿಗೆ ಮಾತ್ರ ಈ ರೋಡು ದಾರಿ ಸಾಗುತ್ತೆ. ಸ್ಮಾಲ್ ಸಿಟೀಸ್ ಎಲ್ಲ ಸ್ವಲ್ಪ ಕಷ್ಟ, ಯಾಕಂದರೆ ಸ್ಪೀಡ್ ಲ್ಯಾಗ್ ಆ್ಯಂಡ್ ಸ್ಲಿಪ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ. ಹಾಗಾಗಿ ಹೈ ಸ್ಪೀಡ್ ಬೈಕ್ಸು ಒಳ್ಳೆ ಓಡೋ ಬೈಕ್ಸ್ ಇದ್ರೆ ಮಾಸ್ ಎಂಜಾಯ್ ಮಾಡ್ಬೋದು ಈ ರೋಡ್ನಲ್ಲಿ. ಆಮೇಲೆ ಇದು ಸೋಲಾಪುರ ಟಚ್ ಕೊಡಲ್ಲ. ಸೋಲಾಪುರಕ್ಕಿಂತ ಮುಂಚೆ ಒಂದು ಪಾಂಡವಪುರ ಅಂತ ಬರುತ್ತೆ. ಆ ಊರಲ್ಲಿ ಹೋಗಿ ಬೈಪಾಸ್ ತೊಗೊಂಡು ಹೋಗ್ಬೇಕು. ಅಂದರೆ ನಮ್ಗೆ ಹತ್ರ ಹೋದ್ರೆ ಸೋಲಾಪುರ ಹೋಗೋ ಅವಶ್ಯಕತೆ ಇಲ್ಲ. ಸೋಲಾಪುರ ಮೇಲ್ಗಡೆಯಿಂದ ಹೋದ್ರೆ ತುಂಬ ದೂರ ಆಗುತ್ತೆ ನಮಗೆ. ಹಾಗಾಗಿ ಬೈಪಾಸಿಗೆ ಡೈರೆಕ್ಟ್ ಬಿಜಾಪುರ ಹೋಗಬೇಕು. ಬಿಜಾಪುರ ಹೋಗಿ ಅಲ್ಲಿಂದ ಗಂಗಾವತಿ. ರೋಡ್ ಮಾತ್ರ ಭಾರಿ ಚೆನ್ನಾಗಿದೆ. ಒಳ್ಳೆ ಮಜಾ ಇದೆ ರೋಡ್. ಆರಾಮ್ಸೆ ಆಡ್ಬೋದು 100-120 ಕ್ರೂಸ್ ಇಲ್ಲಿ. ಏನೋ ಅನ್ಸಲ್ಲ ನಿಮಗೆ. ಒಳ್ಳೆ ರೋಡು. ಫೈನಲಿ ರೈಟ್ ಸೈಡ್ ಕರ್ನಾಟಕ. ಇವಾಗ ಇಲ್ಲಿಂದ ಬಿಜಾಪುರ ಇನ್ನೂ 10 ಕಿಲೋಮೀಟರ್ಸ್ ಇದೆ. ರೋಡ್ ತುಂಬ ಚೆನ್ನಾಗಿದೆ. ಹಾಗೆ ನೋಡ್ಬೇಕಂದ್ರೆ ಇವತ್ತು ನಾನು ಟ್ರಾವೆಲ್ ಮಾಡಿರೋದು ತುಂಬಾ ಟ್ರಾವೆಲ್ ಮಾಡಿದ್ದೀನಿ. ಅಂದ್ರೆ ಪುಣೆ ಟು ಲೋನಾವಾಲ ಟು ಅಲ್ಲಿ ಕೆಲವೊಂದು ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಡೈರೆಕ್ಟು ಬಿಜಾಪುರ ಬಂದಿರೋದು. ನಾನು ಲೋನಾವಾಲ ಬಿಟ್ಟಾಗೆ 12:30 ಅಥವಾ ಆಸ್ಪಾಸ್ 12:30 ಅಂತ ಹಿಡಿದು 1 ಗಂಟೆ ಒಳಗಡೆ ನಾನು ಬಿಟ್ಟಿದ್ದು ಲೋನಾವಾಲ. ಟೈಮ್ ಇವಾಗ 5:30. ಆಲ್ಮೋಸ್ಟ್ 5:30 ಅಂದರೂ ಆಲ್ಮೋಸ್ಟ್ ಒಂದು 5 ಅವರ್ಸಲ್ಲಿ ಒಂದು 400 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. 400 ಪ್ಲಸ್ಸೇ ಹಾಕೊಂಡಿದ್ದೀನಿ. ಫುಲ್ ಟಯರ್ಡ್ ಅಂತ ಆಗಿದೆ. ಇದು ಬಿಜಾಪುರ KTM ಶೋರೂಮ್. ಬೈಕಿಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು ನಂದು ADV 390X'ದು. ಏನು ಕಂಪ್ಲೇಂಟ್ ಅಂತಂದ್ರೆ ಸೊ ಆನ್ ದ ವೇ ಅದು ಪದೇ ಆಫ್ ಆಗ್ತಿತ್ತು. ಅಂದರೆ ಸೆಲ್ಫೇ ತೊಗೊತಿದ್ದಿಲ್ಲ ಗಾಡಿ. ಸೊ ಹಾಗಾಗಿ ಚೆಕ್ ಮಾಡಿಸೋಣ ಅಂತ ಬಂದಿದ್ದೆ ಗಾಡಿನ. ಏನೋ ಸ್ಟಾರ್ಟರ್ ಇಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಸೊ ಸ್ಟಾರ್ಟರ್ ಇಲ್ಲ, ಒಂದು ಬ್ಯಾಟ್ರಿ ಒಂದು 2 ರಿಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅವರು ಫ್ರೀ ಆಫ್ ಕಾಸ್ಟಲ್ಲಿ. ಸೊ ಶೋರೂಮ್ ಅವ್ರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ. ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂದ್ರೆ ಇವೆಲ್ಲ ಟೂರಿಂಗ್ ಬೈಕ್ಸ್ ಅಲ್ಲ. ಸೊ ಹಾಗಾಗಿ ಟ್ರಬಲ್ ಕೊಡಬಾರ್ದು ಹೈವೇದಲ್ಲಿ. ನಾನಿದು ಅಟೆಸ್ಟೇಟ್ ನಾನು 150-200 ಕಿಲೋಮೀಟರ್ ಹೊಡ್ತಿದ್ದೆ. ಇವನ್ ಮಾರ್ನಿಂಗ್ ಕೋಲ್ಡ್ ಸ್ಟಾರ್ಟ್ ಆದರೂ ಅಷ್ಟೇ ಸೆಲ್ಫ್ ತೊಗೊತಿದ್ದೆ. ಬಟ್ ಏನು ಇಶ್ಯೂಸ್ ಇಲ್ಲ. ಬಟ್ ಹೈವೇದಲ್ಲಿ ಬೈಕ್ ಏನಾಗ್ತಿತ್ತು, ಬ್ರೇಕ್ ತೊಗೊಂಡಾಗ ನಾನು ಬೈಕ್ ಸ್ಟಾಪ್ ಮಾಡಿದಾಗ ಅಲ್ಲಿ ಏನಾಗೋದು, ಬೈಕ್ ಆಫ್ ಮಾಡಿ ಬ್ರೇಕ್ ತೊಗೊಂಡಾದ ನಂತರ ಸೆಲ್ಫ್ ಮಾಡಿದ್ರೆ ಸೆಲ್ಫ್ ತೊಗೊತಿದ್ದಿಲ್ಲ ಗಾಡಿ. ಅದು ಯಾಕೆಂತ ಗೊತ್ತಾಗ್ತಿದ್ದಿಲ್ಲ. ಬಟ್ ಅವ್ರು ಏನು ಹೇಳಿದ್ರು, ಸ್ಟಾರ್ಟರ್ ಇಲ್ಲ, ಸೆಲ್ಫ್ ಇಲ್ಲ, ಏನಿರುತ್ತೆ ನೋಡಿ ಅದು ನಮ್ಮಲ್ಲಾಗೆ ಕಂಪ್ಲೇಂಟ್ ಇರುತ್ತೆ ಅದಂತ ಅಂದ್ರೆ ಅವರು. ಚೆಕ್ ಲೈಟ್ ಇಂಡಿಕೇಶನ್ ಬಂದು ರಾಂಗ್ ಸೆಲ್ಫ್ ಆಗಿದೆ ಅಂತ. ರಾಂಗ್ ಸೆಲ್ಫ್ ಯಾಕಾಗಿತ್ತು ಅಂತಂದರೆ ಗಾಡಿ ಸೆಲ್ಫ್ ಆಗಲಾರ್ದಾಗ ನಾನು ಪುಷ್ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗಾಗಿ ಅದು ಚೆಕ್ ಲೈಟ್ ತೋರಿಸ್ತಾ ಇತ್ತು. ಅದು ನಿನ್ನೆ ಏನಿಲ್ಲಂದ್ರೂ ಲೋನಾವಾಲ, ನಾನು ಆ್ಯಕ್ಚುಲಿ ಪುಣೆಯಿಂದ ಲೋನಾವಾಲ ಟು ಬಿಜಾಪುರ ನಿನ್ನೆ ನಾನು ಟ್ರಾವೆಲ್ ಮಾಡೋದು ಹಾರ್ಡ್ಲಿ ಒಂದು 450-500 ಕಿಲೋಮೀಟರ್ಸ್. ಅಬೌಟ್ ಅಷ್ಟೇ ಸ್ಟ್ರೆಚ್ ನಾನು ರೈಡ್ ಮಾಡಿದ್ದು 200 ಕಿಲೋಮೀಟರ್ ಪ್ಲಸ್ಸೇ. 1 ಸ್ಟ್ರೆಚ್ನ ಸ್ಟಾಪ್ ಮಾಡಿದ್ದು. ಆ ಥರ ಎಲ್ಲ ರೈಡ್ ಮಾಡಿದ್ರು. ಬೈಕ್ ಯಾವುದೇ ಥರದ್ದು ಬಾಡಿ ಪೇಂಟ್ಸ್ ಇಲ್ಲ, ಏನೂ ಇಲ್ಲ. ಅಷ್ಟೊಂದು ಕಂಫರ್ಟಬಲ್ ಆಗಿದೆ ಬೈಕು. ಬಾಬಾ ಶೋರೂಮ್ ಅವ್ರು ಹೋದ ತಕ್ಷಣ ಈ ಥರ ಕಂಪ್ಲೀಟ್ ಅಂತ ಹೇಳಿದ್ರೆ ಹೋದ ತಕ್ಷಣ ರೆಸ್ಪಾಂಡ್ ಚೆನ್ನಾಗಿ ಮಾಡಿ ಸರ್ವಿಸ್ ಮಾಡಿಕೊಟ್ರು ಬೈಕ್ನ ನನಗೆ.
ಯಾಕಂದ್ರೆ ಟ್ರಾವೆಲಿಂಗ್ ಮಾಡಬೇಕಲ್ಲ. ಸೊ ಕೆಲವೊಂದು ಶೋರೂಮಲ್ಲೆಲ್ಲ ಈ ಥರ ಇರೋಲ್ಲ, ಭಾರಿ ಹೆಡ್ಡೇಕ್ ಇರ್ತಾರೆ. ಶೋರೂಮಿಂದ ಬೈಕ್ ಕೊಡೋರಿಗೂ ಮಾತ್ರ ಅವರು ಆ ಥರ ಇರ್ತಾರೆ. ಶೋರೂಮಿಂದ ಬೈಕ್ ಕೊಟ್ಟಾದ ನಂತರ ಅವ್ರು ಏನೋ ತೋರಿಸ್ತಾರೆ, ಅವರು ಆ ಥರ ಇರ್ತಾರೆ ಅವರೆಲ್ಲ. ಬಟ್ ಈ ಶೋರೂಮಲ್ಲಿ ಆ ಥರ ಇಲ್ಲ. ನಮ್ಮ ಮ್ಯಾನೇಜರ್ ಆಗಿರ್ಬೋದು, ಅಮಿತ್ ಭೈ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಒಳ್ಳೆ ಪವರ್ಫುಲ್ ಆ್ಯಂಡ್ ಮ್ಯಾಟ್ ಮಷಿನ್ ಇದು ADV 390. ಐ ಆಮ್ ವೆರಿ ಕ್ರೇಜಿ ಅಬೌಟ್ ದಿಸ್ ಮಷಿನ್. ಪ್ರಾಪರ್ ಸೆಟಪ್ ಏನು ಬೇಕು ಎಲ್ಲ ಕೊಟ್ಬಿಟ್ಟಿದ್ದಾನೆ ಗಾಡಿಗೆ ಅವನು. ಬಿಜಾಪುರದಿಂದ ನಮ್ಮ ಮನೆ ಇರೋದು ನನಗೆ 198 ಕಿಲೋಮೀಟ್ರ್ ತೋರಿಸ್ತಾ ಇರೋದು, ಆಲ್ಮೋಸ್ಟ್ 200 ಕಿಲೋಮೀಟ್ರ್. ಬಟ್ ಹೈವೇ ಅಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಪ್ಯಾಚ್ ಓಡಿಸಿದೆ ರೋಡಲ್ಲೇ. ಆರಾಮ್ಸೆ ಹೋಗ್ಬೇಕಷ್ಟೆ. ಇನ್ನೊಂದು ಈ ಥರ ಸ್ವಲ್ಪ ನಿಮಗೆ ಇಷ್ಟವಾಗಿರೋ ಬೈಕ್ ಇದ್ರೆ ಎಷ್ಟೇ ನೀವು ಟ್ರಾವೆಲ್ ಮಾಡಿದರೂ ನಿಮಗೆ ಜರ್ನಿ ಬೋರ್ ಹೊಡಿಯೋಲ್ಲ. ಸೊ ಹಾಗಾಗಿ ಆ ಕಾನ್ಫಿಡೆನ್ಸೇ ಬೇರೆ ರೈಡ್ ಮಾಡಲಿಕ್ಕೆ. ಅದೇ ಎವ್ರಿ ಟೈಮ್ ನನಗೆ ಬೈಕಲ್ಲಿ ಫೀಲ್ ಆಗುತ್ತೆ ನನಗೆ. ಫೈನಲಿ ಐ ರೀಚ್ಡ್ ಗಂಗಾವತಿ. ಇದು ನಮ್ಮ ಭತ್ತದ ನಾಡು ಗಂಗಾವತಿಗೆ ಸ್ವಾಗತ. ನನ್ನ ಓವರಾಲು ಈ ಟ್ರಿಪ್ಪಲ್ಲಿ ನಾನು ಕಿಲೋಮೀಟರ್ ರೈಡ್ ಮಾಡಿದ್ದು 1450, 1450 ಕಿಲೋಮೀಟರ್ಸ್ ನಾನು ಟೋಟಲ್ ರೈಡ್ ಮಾಡಿರೋದು. ಸೊ ಫಸ್ಟ್ ಡೇ ಬಂದು ನಾವು ಗಂಗಾವತಿಯಿಂದ ಪಂಚಗಣಿ ಹೋಗಿದ್ದೆವು. ಪಂಚಗಣಿಯಲ್ಲಿ ಬೈಕಿಂದ ಇವೆಂಟ್ ಇತ್ತು, IBW ಇಂಡಿಯನ್ ಬೈಕ್ ವೀಕ್ ಇವೆಂಟ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ನೆಕ್ಸ್ಟ್ ಅಲ್ಲಿಂದ ಪುಣೆ ಹೋಗಿರೋದು. ಪುಣೆಯಿಂದ ಅಲ್ಲೋನವಾಲ ಟು ಅಗೇನ್ ಬ್ಯಾಕ್ ಟು ಪುಣೆ. ಅಗೇನ್ ಪುಣೆಯಿಂದ ನೆಕ್ಸ್ಟು ವಯಾ ಸೋಲಾಪುರದಿಂದ ಬಿಜಾಪುರ ಬಂದು ಬಿಜಾಪುರದಿಂದ ಗಂಗಾವತಿಗೆ ನಾನು ಟ್ರಾವೆಲ್ ಮಾಡಿರೋದು. ನನಗೆ ಟೋಟಲ್ ಡಿಸ್ಟೆನ್ಸ್ ಬಂದು 1450 ಕಿಲೋಮೀಟ್ರ್ ನಾನು ಓವರ್ ಆಲ್ ಜರ್ನಿ. ಬಟ್ ಬೈಕ್ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಕ್ಕಿತ್ತು. ಒಳ್ಳೆ ರೈಡು, ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ ಇದು. ಓವರ್ ಆಲ್ ರೈಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಮಷಿನ್. ಇಟ್ಸ್ ವೆರಿ ಬ್ಯೂಟಿಫುಲ್ ಮಷಿನ್ ಇನ್ ದಟ್ ಸೆಗ್ಮೆಂಟ್. ಇವತ್ತಿನ ಈ ರೈಡ್ ಕಂಪ್ಲೀಟ್ ಆಗಿದೆ. ಓವರ್ ಆಲ್ ಟ್ರಿಪ್ನು ಕಂಪ್ಲೀಟ್ ಆಯಿತು ನಮ್ಮದು. ಇವೆಂಟೂ ತುಂಬ ಚೆನ್ನಾಗಿತ್ತು. IBW ಮಿಸ್ ಮಾಡಬಾರ್ದು, ಆ ಥರ ಇದೆ ಇವೆಂಟ್. ಇಂಡಿಯನ್ ಬೈಕ್ ವೀಕ್ ಇಟ್ಸ್ ಎ ಬಿಗ್ ಇವೆಂಟ್ ಫಾರ್ ಆಲ್ ಬೈಕರ್ಸ್. ಓಕೆ ಫ್ರೆಂಡ್ಸ್, ಲಾಗ್ ಇವತ್ತಿಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ stay tuned to my YouTube channel JP the Biker. Okay, thanks for watching. See you in our next video. Okay, bye.